ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2023 ಪೇಪರ್ 1 ಪ್ರಿಪ್ರೇಷನ್ಗಾಗಿ ಹೈಯರ್ ಎಜುಕೇಷನ್ ಸಿಸ್ಟಮ್ ಮೇಲೆ ಕೆಲವು 50 MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನೀವೇನಾದರೂ KSET 2023ಗಾಗಿ ಪ್ರಿಪೇರ್ ಮಾಡ್ತಾ ಇದ್ದರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಅದೇ ರೀತಿ ಫ್ರೆಂಡ್ಸ್, ಇಲ್ಲಿ ಕರ್ನಾಟಕ ಸೆಟ್ 2023 ಪೇಪರ್ 1 ಪ್ರಿಪ್ರೇಷನ್ಗಾಗಿ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಯೂನಿಟ್ಗಾಗಿ ನಾವು ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ. MCQ ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ. ಪ್ರಾಕ್ಟೀಸ್ MCQ ಸೆಟ್ಟನ್ನು ನೀಡ್ತಾ ಇದ್ದೀವಿ. 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಇದ್ರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿದ ವೀಡಿಯೋಸ್ ಮತ್ತು ನಿಮಗೆ PDF ಅನ್ನು ನೀಡ್ತಾ ಇದ್ದೀವಿ. ಅದು ಕೂಡ 2013ರಿಂದ 2021 ತನಕ ಎಲ್ಲ ಪ್ರಶ್ನೆ ಪತ್ರಿಕೆಗಳು ನಿಮ್ಗೆ ನೀಡ್ತಾ ಇದ್ದೀವಿ. ನೋಟ್ಸ್ ಕೂಡ ಲಭ್ಯ ಇದೆ. ಈ ಒಂದು ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ಸಿಗ್ತಾ ಇದೆ. ಇದು ಕೇವಲ 2000 ರುಪೀಸ್ನಲ್ಲಿ ನಿಮಗೆ ಲಭ್ಯವಾಗ್ತಾ ಇದೆ. ಸೊ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ನೀವು ನಿಮ್ಮ ಇಮೇಲ್ ID ಅಥವಾ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಬೇಕು. ನಂತರ ನೀವು ಇಲ್ಲಿ KSET 2023 ಪೇಪರ್ 1 ಅಂತ ಸರ್ಚ್ ಮಾಡಿದರೆ ಈ ಒಂದು ಕೋರ್ಸ್ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಸೊ ಈ ಒಂದು ಕೋರ್ಸ್ಗೆ ನೀವು ಇಲ್ಲಿ ಜಾಯ್ನ್ ಆಗ್ಬೋದು. ಅದೇ ರೀತಿ ಫ್ರೆಂಡ್ಸ್, ಪೇಪರ್ 1ನಲ್ಲಿ ನೀವು ಹೆಚ್ಚಿನ ಸ್ಕೋರನ್ನು ಮಾಡೋದರ ಮೂಲಕ ನೀವು ಸರಳವಾಗಿ ಈ ಒಂದು KSETನ್ನು ಪಾಸ್ ಆಗ್ಬೋದು. ಈ ಒಂದು ಕೋರ್ಸನ್ನು ನೀವು ಫಾಲೋ ಮಾಡಿದ್ರೆ ನೀವು KSET ಪೇಪರ್ 1ನಲ್ಲಿ 75ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡಿತೀರಾ. ಸೊ ಅದಕ್ಕಾಗಿ ನೀವು ಕೋರ್ಸನ್ನು ಜಾಯ್ನ್ ಆಗ್ಬೋದು. ಸೊ ನಾವು ಲೆಟ್ ಅಸ್ ಮೂವ್ ಟು ದಿ ಕ್ವೆಶನ್ಸ್. ಹಿಯರ್ ದ ಫಸ್ಟ್ ಕ್ವೆಶನ್ ಈಸ್, which of the following was the first private institution to be granted the status of deemed university in 1976? 1976ರಲ್ಲಿ ಡೀಮ್ಡ್ ವಿಶ್ವವಿದ್ಯಾಲಯದ ಸ್ಥಾನಮಾನವನ್ನು ಪಡೆದ ಮೊದಲ ಖಾಸಗಿ ಸಂಸ್ಥೆ ಯಾವುದು? ಸೊ 4 ಆಪ್ಷನ್ಸ್ ಆರ್ ಗಿವನ್ ಹಿಯರ್. ಆಪ್ಷನ್ ಎ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್, ಆಪ್ಷನ್ ಬಿ ಸಿಂಬಯೋಸಿಸ್ ಇನ್ಸ್ಟಿಟ್ಯೂಟ್ ಪುಣೆ, ಆಪ್ಷನ್ ಸಿ ತಪಾರ್ ಯೂನಿವರ್ಸಿಟಿ ಪಟಿಯಾಲಾ, ಆಪ್ಷನ್ ಡಿ ಅಮಿಟಿ ಯೂನಿವರ್ಸಿಟಿ ನೋಯ್ಡಾ. Yes, here the right answer for this question is option A, Manipal Academy of Higher Education. So Manipal Academy of Higher Education is the correct answer. So Manipal Academy of Higher Education, it is also known as the Manipal University. And remember, it is a private research institute deemed to be university. So it is located at Manipal in Udupi. Question number 2, which of the following authorities is not empowered to bring a university into existence? ವಿಶ್ವವಿದ್ಯಾನಿಲಯವನ್ನು ಅಸ್ತಿತ್ವಕ್ಕೆ ತರಲು ಕೆಳಗಿನ ಯಾವ ಅಧಿಕಾರಿಗಳಿಗೆ ಅಧಿಕಾರವಿಲ್ಲ? ಆಪ್ಷನ್ ಎ ಸ್ಟೇಟ್ ಗೌರ್ಮೆಂಟ್, ಆಪ್ಷನ್ ಬಿ ಸೆಂಟ್ರಲ್ ಗೌರ್ಮೆಂಟ್, ಆಪ್ಷನ್ ಸಿ UGC, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಆಪ್ಷನ್ ಸಿ UGC. ಸೊ ಈ ಒಂದು ಯೂನಿವರ್ಸಿಟಿಯನ್ನು ಅಂದರೆ ವಿಶ್ವವಿದ್ಯಾನಿಲಯವನ್ನು ಅಸ್ತಿತ್ವಕ್ಕೆ ತರಲು ಸ್ಟೇಟ್ ಗೌರ್ಮೆಂಟ್ ಅಂದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಅಧಿಕಾರವಿದೆ, ಆದರೆ UGCಗೆ ಅಧಿಕಾರವಿಲ್ಲ. ಸೊ ಇಫ್ ಯು ಗೋ ಥ್ರೂ ದಿ UGC ಸ್ಟ್ಯಾಂಡ್ಸ್ ಫಾರ್ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್. ಇಟ್ ಈಸ್ ಅ ಸ್ಟ್ಯಾಟ್ಯೂಟರಿ ಬಾಡಿ set up by the government of India. So it was set up according to UGC Act 1956. It comes under MHRD and it was founded in the year of 1956. The headquarters is located in New Delhi. The main objectives of UGC are coordination, determination and maintenance of standards of university education. And it also provides recognition to universities in India, disburses funds to such recognized universities and also colleges. Question number 3, which of the following core values among the institutions of higher education are promoted by the NAAC? NAAC stands for National Assessment and Accreditation Council. Option A, contributing to national development. Option B, fostering global competencies among the students. Option C, inculcating a value system among students and teachers. Option D, promoting the optimum utilization of the infrastructure. The right answer for this question is option B. A, B, C are correct here. Contributing to the national development, fostering global competencies among the students, inculcating a value system among the students and teachers. These three are correct. Question number 4, the South Asian University is located at New Delhi, Jaipur, Kathmandu, Islamabad. Dakshin Asia Vishwavidyalaya ಎಲ್ಲಿದೆ? The right answer is option A, New Delhi. A South Asian University, it is an international university sponsored by 8 member states of South Asian Association for Regional Cooperation. And these 8 countries are Afghanistan, Bangladesh, Bhutan, India, Maldives, Nepal, Pakistan and Sri Lanka. Question number 5, which of the following satellite channel was launched on 26 January 2003 for the spread of technical growth and development
ಆಫ್ ಡಿಸ್ಟೆನ್ಸ್ ಎಜುಕೇಷನ್ ಇನ್ ಇಂಡಿಯಾ. ಭಾರತದಲ್ಲಿ ತಾಂತ್ರಿಕ ಅಭಿವೃದ್ಧಿ ಮತ್ತು ದೂರ ಶಿಕ್ಷಣದ ಅಭಿವೃದ್ಧಿಗಾಗಿ ಈ ಕೆಳಗಿನ ಯಾವ ಉಪಗ್ರಹ ಚಾನೆಲ್ ಅನ್ನು ಜನವರಿ 26, 2003 ಪ್ರಾರಂಭಿಸಲಾಯಿತು? ಆಪ್ಷನ್ ಎ ಏಕಲವ್ಯ, ಆಪ್ಷನ್ ಬಿ ದ್ರೋಣಾಚಾರ್ಯ, ಆಪ್ಷನ್ ಸಿ ಜ್ಞಾನ ದರ್ಶನ್, ಆಪ್ಷನ್ ಡಿ ಜ್ಞಾನವಾಣಿ. The right answer for this question is option A Ekalavya. So Ekalavya Technology Channel, it is a distant learning joint initiative between IIT and IGNOU. It was inaugurated by Professor Murli Manohar Joshi, Honorable Minister HRD, S&T and Ocean Development on 26 January 2003. The objective of this initiative is to bring to the audience the actual IIT classrooms virtually at their doorsteps. Currently, 8 complete courses are being run in parallel, contributed by IIT Delhi and IIT Kharagpur and IIT Madras. Question number 6. Another name of basic education or Nayi Talim is compulsory education, new education policy, Varda education plan, Sarva Shiksha Abhiyan. ಮೂಲ ಶಿಕ್ಷಣ ಅಥವಾ ನಯಿ ತಾಲೀಮ್ನ ಮತ್ತೊಂದು ಹೆಸರೇನು? ಕಡ್ಡಾಯ ಶಿಕ್ಷಣ, ಹೊಸ ಶಿಕ್ಷಣ ನೀತಿ, ವಾರ್ಧಾ ಶಿಕ್ಷಣ ಯೋಜನೆ, ಸರ್ವ ಶಿಕ್ಷಾ ಅಭಿಯಾನ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ವಾರ್ಧಾ ಎಜುಕೇಷನ್ ಪ್ಲಾನ್. ಇಟ್ ಈಸ್ ಆಲ್ಸೋ ನೋನ್ ಆಸ್ ದಿ ಬೇಸಿಕ್ ಎಜುಕೇಷನ್. ಮೂಲ ಶಿಕ್ಷಣವನ್ನು ನಾವು ವಾರ್ಧಾ ಶಿಕ್ಷಣ ಯೋಜನೆ ಅಂತಲೂ ಕರಿತಾ ಇದ್ದೀವಿ. ಕ್ವೆಶನ್ ನಂಬರ್ 7. ದ ಯೂನಿವರ್ಸಿಟಿ ಆಫ್ ಅಲಹಾಬಾದ್ ವಾಸ್ ಫೌಂಡೆಡ್ ಇನ್ ದ ಇಯರ್. ಅಲಹಾಬಾದ್ ವಿಶ್ವವಿದ್ಯಾನಿಲಯ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? 1887, 1901, 1905, 1911. The right answer is option A 1887. The University of Allahabad, it is a public central university located in Allahabad in Uttar Pradesh, and it was established on 23rd September 1887. It is the 4th oldest modern university in India. Its origins lie in the Muir Central College, named after late governor of northwestern provinces Sir William Muir in 1876. He suggested the idea of Central University at Allahabad. Question number 8. Destiny of India is being shaped in her classroom. This stated in National Policy Education 1986, National Knowledge Commission 2005, Education Commission 1964-66, University Education Commission 1948-49. The right answer is option C, Education Commission 1964-66. The destiny of India is being shaped in her classroom has been pointed out by the Education Commission 1964-65. And to that it may safely added that the destiny of these classroom is being shaped in the institution of the education. Question number 9. EHEI stands for. EHEI ಅಂದರೆ ಆಪ್ಷನ್ ಎ ಇಕ್ವಿಟಿ ಇನ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಆಪ್ಷನ್ ಬಿ ಇಕ್ವಿಟಿ ಇನ್ ಹೈಯರ್ ಎಜುಕೇಷನ್ ಇಂಡೆಕ್ಸ್, ಆಪ್ಷನ್ ಸಿ ಇಕ್ವಾಲಿಟಿ ಇನ್ ಹೈಯರ್ ಎಜುಕೇಷನ್ ಇಂಡೆಕ್ಸ್, ಆಪ್ಷನ್ ಡಿ ಇಕ್ವಿಟಿ ಇನ್ ಹಿಡನ್ ಎಜುಕೇಷನ್ ಇನ್ಕಮ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಇಕ್ವಿಟಿ ಇನ್ ಹೈಯರ್ ಎಜುಕೇಷನ್ ಇಂಡೆಕ್ಸ್. Question number 10. The first inter-university center which was established by UGC in 1984 is. 1984ರಲ್ಲಿ UGC ಅವರಿಂದ ಸ್ಥಾಪಿಸಲಾದ ಮೊದಲ ಅಂತರ್ ವಿಶ್ವವಿದ್ಯಾಲಯ ಕೇಂದ್ರ. ಆಪ್ಷನ್ ಎ ಇಂಟರ್ ಯೂನಿವರ್ಸಿಟಿ ಆಕ್ಸಲೇಟರ್ ಸೆಂಟರ್, ಆಪ್ಷನ್ ಬಿ ಇಂಟರ್ ಯೂನಿವರ್ಸಿಟಿ ಸೆಂಟರ್ ಫಾರ್ ಆಸ್ಟ್ರೋನಾಮಿ ಆ್ಯಂಡ್ ಆಸ್ಟ್ರೋಫಿಸಿಕ್ಸ್, ಆಪ್ಷನ್ ಸಿ ಇಂಟರ್ ಯೂನಿವರ್ಸಿಟಿ ಆಕ್ಸಲೇಟರ್ ಸೆಂಟರ್, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. The first inter-university center which was established by UGC in 1984 is the Inter-University Accelerator Center, formerly Nuclear Science Center. Inter-University Accelerator Center was set up by the UGC as the first inter-university center. Yes, this you must remember. It is called Nuclear Science Center. Question number 11. Indian Institute of Mass Communication is located in. Indian Institution of Mass Communication ಎಲ್ಲಿದೆ? ಆಪ್ಷನ್ ಎ ಅಹಮದಾಬಾದ್, ಆಪ್ಷನ್ ಬಿ ನ್ಯೂ ಡೆಲ್ಲಿ, ಆಪ್ಷನ್ ಸಿ ಹೈದರಾಬಾದ್, ಆಪ್ಷನ್ ಡಿ ಜೈಪುರ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ನ್ಯೂ ಡೆಲ್ಲಿ. So Indian Institute of Mass Communication, it is an Indian media center of learning. It is funded and promoted by Government of India. The IIMC is an autonomous society under the Ministry of Information and Broadcasting. Question number 12. The main objective of National Mission on Teachers and Training is to improve
ಸ್ಟೂಡೆಂಟ್ಸ್ ಎನ್ರೋಲ್ಮೆಂಟ್, ಕ್ವಾಲಿಟಿ ಆಫ್ ಟೀಚಿಂಗ್, ವುಮೆನ್ ಎಜುಕೇಷನ್, ಆಲ್ ಆಫ್ ದ ಅಬವ್. ಶಿಕ್ಷಕರ ರಾಷ್ಟ್ರೀಯ ಮಿಷನ್ ಮತ್ತು ತರಬೇತಿ ಇದರ ಮುಖ್ಯ ಉದ್ದೇಶ ಏನು? ವಿದ್ಯಾರ್ಥಿಗಳ ದಾಖಲಾತಿ, ಬೋಧನೆಯ ಗುಣಮಟ್ಟ, ಮಹಿಳಾ ಶಿಕ್ಷಣ ಮೇಲಿನ ಎಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಬಿ, ಕ್ವಾಲಿಟಿ ಆಫ್ ಟೀಚಿಂಗ್. The main aim of the National Mission on Teachers and Training is improving the quality of teaching. Question number 13. The name of the plan to increase enrollment in the higher education institution is. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ದಾಖಲಾತಿ ಹೆಚ್ಚಿಸುವ ಯೋಜನೆ ಹೆಸರು. ಆಪ್ಷನ್ ಎ ರೂಸಾ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್, ಆಪ್ಷನ್ ಬಿ ಸರ್ವ ಶಿಕ್ಷಾ ಅಭಿಯಾನ್, ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. The right answer is option A, Rashtriya Uchchatara Shiksha Abhiyan. Yes, Rashtriya Uchchatara Shiksha Abhiyan, it is a holistic scheme of development for higher education in India. It was initiated in the year of 2013. It comes under Ministry of Human Resource Development. It is a centrally sponsored scheme. The main aim is providing strategic funding to higher educational institutions throughout the country. Question number 14. Which of the following is known as Calcutta University Commission? ಈ ಕೆಳಗಿನವುಗಳಲ್ಲಿ ಯಾವುದು ಕಲ್ಕತ್ತಾ ವಿಶ್ವವಿದ್ಯಾಲಯ ಆಯೋಗ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಸ್ಯಾಡ್ಲರ್ ಕಮಿಷನ್, ಆಪ್ಷನ್ ಬಿ ಕೋಟಾರಿ ಕಮಿಷನ್, ಆಪ್ಷನ್ ಸಿ ಹಂಟರ್ ಕಮಿಷನ್, ಆಪ್ಷನ್ ಡಿ ವುಡ್ಸ್ ಡಿಸ್ಪ್ಯಾಚ್. The right answer is option A, Sadler Commission. It is also known as the Calcutta University Commission. ಸೊ ಸ್ಯಾಡ್ಲರ್ ಆಯೋಗವನ್ನು ನಾವು ಕಲ್ಕತ್ತಾ ವಿಶ್ವವಿದ್ಯಾಲಯ ಆಯೋಗ ಅಂತ ಹೇಳ್ತಾ ಇದ್ದೀವಿ. ಸೊ ಸ್ಯಾಡ್ಲರ್ ಕಮಿಷನ್ ಇಟ್ ವಾಸ್ ಅಪಾಯಿಂಟೆಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಇನ್ 1917. ಡಾಕ್ಟರ್ ಮೈಕೆಲ್ ಸ್ಯಾಡ್ಲರ್ ವಾಸ್ ದ ಚೇರ್ಮನ್ ಆಫ್ ಸ್ಯಾಡ್ಲರ್ ಕಮಿಷನ್ and this commission recommended 10+2+3 pattern of education. Question number 15. API stands for. API ಅಂದರೆ ಅಕಾಡೆಮಿಕ್ ಪ್ಯಾರಾಮೀಟರ್ ಇಂಡಿಕೇಟರ್, ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್, ಅಕಾಡೆಮಿಕ್ ಪೇಡ್ ಇನ್ಸ್ಟಾಲ್ಮೆಂಟ್, ನನ್ ಆಫ್ ದಿ ಅಬೌವ್. The right answer is option B, academic performance indicator. API, it is the common abbreviation for academic performance indicator, the measure that gives away the growth of a student, teacher or an institution. This was introduced by UGC in 2010. Question number 16. Which of the following organizations set up the National Assessment and Accreditation Council? ಈ ಕೆಳಗಿನ ಯಾವ ಸಂಸ್ಥೆಗಳು ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತಾ ಮಂಡಳಿಯನ್ನು ಸ್ಥಾಪಿಸಿದವು? AICTE, UGC, MHRD, none of the above. The right answer is option B, UGC. The National Assessment and Accreditation Council, that is NAC, it is an organization that assesses and accredits higher education institutions in India. It is a autonomous body funded by University Grant Commission. The headquarters is located in Bengaluru. It was founded in the year of 1994. Question number 17. First open university in India was. ಭಾರತದ ಮೊದಲ ಮುಕ್ತ ವಿಶ್ವವಿದ್ಯಾಲಯ. ಆಪ್ಷನ್ ಎ ಆಂಧ್ರ ಪ್ರದೇಶ್ ಓಪನ್ ಯೂನಿವರ್ಸಿಟಿ, ಆಪ್ಷನ್ ಬಿ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ, ಆಪ್ಷನ್ ಸಿ ಡೆಲ್ಲಿ ಯೂನಿವರ್ಸಿಟಿ, ಆಪ್ಷನ್ ಡಿ ನನ್ ಆಫ್ ದ ಅಬೌವ್. Yes, the right answer is option A, Andhra Pradesh Open University. Dr. B.R. Ambedkar Open University in Hyderabad, Andhra Pradesh, set up on 26th August 1982, is the first open university in India. Question number 18. Which of the following was the first private institution to be granted the status of a deemed university in 1976? 1976ರಲ್ಲಿ ಡೀಮ್ಡ್ ವಿಶ್ವವಿದ್ಯಾಲಯದ ಸ್ಥಾನಮಾನವನ್ನು ಪಡೆದ ಮೊದಲ ಖಾಸಗಿ ಸಂಸ್ಥೆ ಯಾವುದು? ಆಪ್ಷನ್ ಎ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್. ಆಪ್ಷನ್ ಎ ಇಸ್ ಕರೆಕ್ಟ್. ಕ್ವೆಶ್ಚನ್ ನಂಬರ್ 19. ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರಿಡಿಯೇಷನ್ ಕೌನ್ಸಿಲ್, ನ್ಯಾಕ್ ಈಸ್ ಹೆಡ್ ಕ್ವಾರ್ಟರ್ಡ್ ಇನ್. ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತಾ ಮಂಡಳಿಯ ಪ್ರಧಾನ ಕಚೇರಿ ಎಲ್ಲಿದೆ? ನ್ಯೂ ಡೆಲ್ಲಿ, ಮುಂಬೈ, ಹೈದರಾಬಾದ್, ಬೆಂಗಳೂರು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಬೆಂಗಳೂರು. So National Assessment and Accreditation Council, it is going to assess and accredit the higher education institutions in India. It is autonomous body funded by UGC. Headquarters is in Bangalore. Question number 20. In which of the following year National Commission for Minorities Educational Institutions was set up? ಯಾವ ವರ್ಷದಲ್ಲಿ ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳಿಗಾಗಿ ರಾಷ್ಟ್ರೀಯ ಆಯೋಗವನ್ನು ಸ್ಥಾಪಿಸಲಾಯಿತು? 2001, 2003, 2004, 2005. The right answer is option C, 2004.
The National Commission for Minority Educational Institutions. It was established as welfare of the religious minorities mentioned in the National Common Minimum Program, and government established the commission through an ordinance in November 2004. Question number 21. Which of the following percentage figures was recommended by Kotari Commission and National Policy that should be spent on education? ಈ ಕೆಳಗಿನ ಯಾವ ಶೇಕಡಾವಾರು ಅಂಕಿಅಂಶವನ್ನು ಕೋಟಾರಿ ಆಯೋಗ ಮತ್ತು ರಾಷ್ಟ್ರೀಯ ನೀತಿ ಎರಡರಿಂದಲೂ ಶಿಫಾರಸು ಮಾಡಲಾಗಿದ್ದು ಅದನ್ನು ಶಿಕ್ಷಣಕ್ಕಾಗಿ ಖರ್ಚು ಮಾಡಬೇಕು? ಆಪ್ಷನ್ ಎ 4% ಆಫ್ GDP, ಆಪ್ಷನ್ ಬಿ 5% ಆಫ್ GDP, ಆಪ್ಷನ್ ಸಿ 6% ಆಫ್ GDP, ಆಪ್ಷನ್ ಡಿ ನನ್ ಆಫ್ ದ ಅಬೌವ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ 6% ಆಫ್ ದ GDP. ನಮ್ಮ ರಾಷ್ಟ್ರೀಯ ಒಟ್ಟು ಉತ್ಪಾದನೆಯ 6% ಹಣವನ್ನು ನಾವು ಈ ಒಂದು ಶಿಕ್ಷಣದ ಮೇಲೆ ಖರ್ಚು ಮಾಡಬೇಕಂತ ಕೋಟಾರಿ ಆಯೋಗ ಮತ್ತು ರಾಷ್ಟ್ರೀಯ ನೀತಿ 1986 ಹೇಳಲಾಗಿದೆ. ಕ್ವೆಶ್ಚನ್ ನಂಬರ್ 22. ಹೂ ಅಮಂಗ್ ದ ಫಾಲೋವಿಂಗ್ ವಾಸ್ ದ ಫಸ್ಟ್ ಎಜುಕೇಷನ್ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ? ಈ ಕೆಳಗಿನವರಲ್ಲಿ ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಮಂತ್ರಿ ಯಾರು? ಅಬ್ದುಲ್ ಕಲಾಂ ಆಜಾದ್, ಎಸ್ ವಲ್ಲಭಭಾಯಿ ಪಟೇಲ್, ಎಸ್ ರಾಧಾಕೃಷ್ಣನ್, ನನ್ ಆಫ್ ದಿ ಅಬೌವ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಅಬ್ದುಲ್ ಕಲಾಂ ಆಜಾದ್. National Education Day, November 11, an annual observance in India to celebrate the birth anniversary of Maulana Abul Kalam Azad. He was the first education minister of independent India. He served from 15 August 1947 to 2nd February 1958. Question number 23. The idea of 4 pillars of education was suggested by? ಶಿಕ್ಷಣದ 4 ಸ್ತಂಭಗಳ ಕಲ್ಪನೆಯನ್ನು ಸೂಚಿಸಿದವರು ಯಾರು? UNICEF, UGC, NCTE, UNESCO. The right answer is option D, UNESCO. Yes, the idea of 4 pillars of education was given by UNESCO. These 4 pillars are learning to know, learning to do, learning to live, and learning to be. Question number 24. Which of the following agency put forward the concept of proactive university? ಈ ಕೆಳಗಿನ ಯಾವ ಸಂಸ್ಥೆಯು ಪೂರ್ವಭಾವಿ ವಿಶ್ವವಿದ್ಯಾಲಯದ ಪರಿಕಲ್ಪನೆಯನ್ನು ಮುಂದಿಟ್ಟಿದೆ? UNDP, UNESCO, AICTE, UGC. The right answer is option B, UNESCO. The United Nations Educational, Scientific and Cultural Organization headquarters is in Paris in France, founded on 16 November 1945. CHEER stands for CHEER ಎಂದರೆ Children Enrichment Education through Radio, Child Health Education Electronic Recording, Children for Engineers and Energy Requirement, none of the above. The right answer is option A, Children Enrichment Education through Radio. Yes, CHEER, it was meant for preschool children of socially deprived classes studying in Anganwadis in the age group of 3 to 6 years. It was carried out in 4 states, Andhra Pradesh, Orissa, Haryana and Uttar Pradesh. Which of the following is regarded as the first policy measure regarding higher education in India? ಭಾರತದಲ್ಲಿ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವರಲ್ಲಿ ಯಾವುದು ಮೊದಲ ನೀತಿ ಕ್ರಮ ಎಂದು ಪರಿಗಣಿಸಲಾಗಿದೆ? ಆಪ್ಷನ್ ಎ ವುಡ್ಸ್ ಡಿಸ್ಪ್ಯಾಚ್, ಆಪ್ಷನ್ ಬಿ ಮೆಕಾಲೆ ಮಿನಿಟ್ಸ್, ಆಪ್ಷನ್ ಸಿ ಎಲ್ಪಿನ್ಸ್ಟೋನ್ ರಿಪೋರ್ಟ್, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ option A, Wood's dispatch. Yes, in 1854 he sent dispatch to Lord Dalhousie, the Governor General of India. Wood suggested that primary schools must adopt vernacular languages and high school must adopt Anglo vernacular language, and at college level English should be the medium of education. Yes, this you must remember. Question number 27. A committee was set up in 1990 to review NPE 1986. Its report, titled as Towards an Enlightened and Humane Society, stated that system of higher education encourages memorization of facts and regurgitation of rather than creativity. The head of the committee was Acharya Ramamurthy, Professor Yashpal, Professor M.M. Joshi, none of the above. The right answer is option A, Acharya Ramamurthy. Question number 28. In which year was the Association of Indian Universities originally set up? ಭಾರತೀಯ ವಿಶ್ವವಿದ್ಯಾನಿಲಯಗಳ ಸಂಘವನ್ನು ಮೂಲತಃ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? 1925, 1945, 1953, none of the above. The right answer is option A, 1925.
Association of Indian Universities. It is an organization and association of major universities in India. It was founded in 1925. It is affiliated to Lovely Professional University. Question number 29. Where is India's first transgender university going to start? ಭಾರತದ ಮೊದಲ ಟ್ರಾನ್ಸ್ಜೆಂಡರ್ ವಿಶ್ವವಿದ್ಯಾನಿಲಯ ಎಲ್ಲಿ ಆರಂಭವಾಗಿದೆ? ಉತ್ತರ ಪ್ರದೇಶ್, ಕೇರಳ, ರಾಜಸ್ಥಾನ್, ಹಿಮಾಚಲ್ ಪ್ರದೇಶ್. The right answer is option A, Uttar Pradesh. India's first university exclusively for transgender people to facilitate education for the community from class 1 to post graduation was set up in Uttar Pradesh. Question number 30. Dash was the first ad hoc commission set up in India for the modernization and standardization of education. ಡ್ಯಾಶ್ ಶಿಕ್ಷಣದ ಆಧುನೀಕರಣ ಮತ್ತು ಪ್ರಮಾಣೀಕರಣಕ್ಕಾಗಿ ಭಾರತದಲ್ಲಿ ಸ್ಥಾಪಿಸಲಾದ ಮೊದಲ ತಾತ್ಕಾಲಿಕ ಆಯೋಗವಾಗಿದೆ. AICTE ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್, UGC ಕೋಟಾರಿ ಕಮಿಷನ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಕೋಟಾರಿ ಕಮಿಷನ್. National Education Policy, it is also called Kotari Commission. It was the ad hoc commission set up by the government of India to examine all aspects of educational sector in India. It was formed on 14 July 1964 under the chairmanship of Daulat Singh Kotari. Question number 31. According to National Education Policy in 2020, the Union Cabinet has approved the renaming of which ministry as the Ministry of Education? Ministry of Skill Development and Entrepreneurship, Ministry of Communication, Ministry of Human Resource Development, Department of Space. ನ್ಯಾಷನಲ್ ಎಜುಕೇಷನ್ ಆನ್ ಪಾಲಿಸಿ 2020 ಪ್ರಕಾರ ಯಾವ ಸಚಿವಾಲಯವನ್ನು ಶಿಕ್ಷಣ ಸಚಿವಾಲಯ ಎಂದು ಮರುನಾಮಕರಣ ಮಾಡಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿತು? ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ, ಸಂವಹನ ಸಚಿವಾಲಯ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ, ಬಾಹ್ಯಾಕಾಶ ಇಲಾಖೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. So Ministry of Human Resource Development, it is renamed as Ministry of Education. ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯವನ್ನು ಶಿಕ್ಷಣ ಸಚಿವಾಲಯ ಎಂದು ಮರುನಾಮಕರಣ ಮಾಡಲಾಗಿದೆ. The Union Cabinet approved the new education policy and renamed Ministry of Human Resource Development as the Ministry of Education. Question number 32. Major concept underlying distance education is ಕಂಟಿನ್ಯೂಯಿಂಗ್ ಎಜುಕೇಷನ್, ಸಿಂಪ್ಲಿಸಿಟಿ, ಕಾಸ್ಟ್ ಎಫೆಕ್ಟಿವ್ನೆಸ್, ಆಬ್ಜೆಕ್ಟಿವಿಟಿ. ದೂರ ಶಿಕ್ಷಣದ ಆಧಾರವಾಗಿರುವ ಪ್ರಮುಖ ಪರಿಕಲ್ಪನೆ ಮುಂದುವರಿದ ಶಿಕ್ಷಣ, ಸರಳತೆ, ವೆಚ್ಚದ ಪರಿಣಾಮಕಾರಿತ್ವ, ವಸ್ತುನಿಷ್ಠತೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಕಂಟಿನ್ಯೂಯಿಂಗ್ ಎಜುಕೇಷನ್, ಶಿಕ್ಷಣವನ್ನು ಮುಂದುವರಿಸುವುದು. ಕ್ವೆಶನ್ ನಂಬರ್ 33. ಆಫ್ಟರ್ ಹೌ ಮೆನಿ ಇಯರ್ಸ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ವಾಸ್ ರಿಫಾರ್ಮ್? ಎಷ್ಟು ವರ್ಷಗಳ ನಂತರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಸುಧಾರಣೆ ಆಗಿದೆ? 32, 34, 30, 31. The right answer is option B, 34. The policy covers elementary education to colleges in both rural and urban India. The first NPE was established in 1968 by the government of India, Prime Minister Indira Gandhi, and the second by Prime Minister Rajiv Gandhi in 1986. After 34 years, the country is set to adopt a new education policy. Question number 34. Which of the following is a non-conventional learning program in higher education? ಈ ಕೆಳಗಿನವುಗಳಲ್ಲಿ ಉನ್ನತ ಶಿಕ್ಷಣದಲ್ಲಿ ಸಾಂಪ್ರದಾಯಿಕವಲ್ಲದ ಕಲಿಕೆಯ ಕಾರ್ಯಕ್ರಮ ಯಾವುದು? ಸ್ವಯಂ, ಫೇಸ್ ಟು ಫೇಸ್ ಟೀಚಿಂಗ್ ಲರ್ನಿಂಗ್, ಟ್ಯುಟೋರಿಯಲ್ ಕ್ಲಾಸ್, ಸೆಮಿನಾರ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಸ್ವಯಂ. ಸ್ವಯಂ, it stands for Study Webs of Active Learning for Young Aspiring Minds. It is an Indian massive open online course. Swayam, it is an initiative launched by Ministry of Education, Government of India under Digital India to give a coordinated stage and pre-entry to web courses. It was launched on 9th July 2017. Question number 35. Global Initiative of Academic Networks has been launched by Government of India in order to encourage Indian scholars to learn abroad, discourage Indian scholars from researching, encourage global scholars engagement with their counterpart in India, encourage global scholars engagement with Indian counterpart abroad. Global Initiative of Academic Networks ನ ಭಾರತ ಸರ್ಕಾರವು ಪ್ರಾರಂಭಿಸಲಾಯಿತು. ಸೊ ಇದರ
ಸೊ ಇದರ ಮುಖ್ಯ ಉದ್ದೇಶ ಭಾರತೀಯ ವಿದ್ವಾಂಸರನ್ನು ವಿದೇಶದಲ್ಲಿ ಕಲಿಯಲು ಪ್ರೋತ್ಸಾಹಿಸುವುದು, ಭಾರತೀಯ ವಿದ್ವಾಂಸರನ್ನು ಸಂಶೋಧನೆಯಿಂದ ನಿರುತ್ಸಾಹಗೊಳಿಸುವುದು, ಭಾರತದಲ್ಲಿ ಜಾಗತಿಕ ವಿದ್ವಾಂಸರು ಮತ್ತು ತಮ್ಮ ಪ್ರತಿ ಭಾಗದೊಂದಿಗೆ ತೊಡಗಿಸಿಕೊಳ್ಳಲು ಪ್ರೋತ್ಸಾಹಿಸುವುದು, ವಿದೇಶದಲ್ಲಿ ಭಾರತೀಯ ಪ್ರತಿರೂಪದೊಂದಿಗೆ ಜಾಗತಿಕ ವಿದ್ವಾಂಸರನ್ನು ತೊಡಗಿಕೊಳ್ಳಲು ಪ್ರೋತ್ಸಾಹಿಸುವುದು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಇಸ್ ಗಿಯಾನ್ Global Initiative of Academic Networks. It was launched by Government of India in order to encourage global scholars engagement with their counterpart of India. ಭಾರತದಲ್ಲಿ ಜಾಗತಿಕ ವಿದ್ವಾಂಸರು ತಮ್ಮ ಪ್ರತಿ ಭಾಗದೊಂದಿಗೆ ತೊಡಗಿಸಿಕೊಳ್ಳಲು ಪ್ರೋತ್ಸಾಹಿಸುವುದು. Question number 36. National Knowledge Commission was headed by Sam Pitroda. Option C is the right answer. National Knowledge Commission, it was Indian think tank charged with considering possible policies that might sharpen India's comparative advantage in the knowledge intensive service sectors. It was constituted on 13 June 2005 by Prime Minister of India Manmohan Singh. Its headquarters is in New Delhi. First executive was Sam Pitroda. Question number 37. The University of Vallabhi was and important center for dash learning. Greek culture, Jain education, Buddhist, ಬ್ರಾಹ್ಮಣಿಕಲ್ ಎಜುಕೇಷನ್. ವಲ್ಲಭಿ ವಿಶ್ವವಿದ್ಯಾಲಯ ಡ್ಯಾಶ್ ಕಲಿಕೆಗೆ ಮುಖ್ಯ ಕೇಂದ್ರವಾಗಿತ್ತು. ಗ್ರೀಕ್ ಸಂಸ್ಕೃತಿ, ಜೈನ್ ಶಿಕ್ಷಣ, ಬೌದ್ಧ ಶಿಕ್ಷಣ, ಬ್ರಾಹ್ಮಣ ಶಿಕ್ಷಣ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಬುದ್ಧಿಸ್ಟ್. Yes, University of Vallabhi was important center of Buddhist learning. Question number 38. The main aim of the faculty recharge scheme of UGC was address the shortage of faculty in higher education institutions, upgrade the teaching skills of the faculty, upgrade the research infrastructure for the faculty in colleges and universities, strengthen the academia industry linkage. ಯುಜಿಸಿಯ ಫ್ಯಾಕಲ್ಟಿ ರೀಚಾರ್ಜ್ ಯೋಜನೆಯ ಮುಖ್ಯ ಗುರಿ ಉನ್ನತ ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಾಪಕರ ಕೊರತೆಯನ್ನು ನೀಗಿಸುವುದು, ಅಧ್ಯಾಪಕರ ಬೋಧನಾ ಕೌಶಲ್ಯವನ್ನು ನವೀಕರಿಸುವುದು, ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿನ ಅಧ್ಯಾಪಕರಿಗೆ ಸಂಶೋಧನಾ ಮೂಲ ಸೌಕರ್ಯಗಳನ್ನು ಒದಗಿಸುವುದು, ಅಕಾಡೆಮಿ ಉದ್ಯಮ ಸಂಪರ್ಕವನ್ನು ಬಲಗೊಳಿಸುವುದು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ದ ಮೇನ್ ಏಮ್ ಆಫ್ ಫ್ಯಾಕಲ್ಟಿ ರೀಚಾರ್ಜ್ ಸ್ಕೀಮ್ ವಾಸ್ ಅಡ್ರೆಸ್ ದ ಶಾರ್ಟೇಜ್ ಆಫ್ ಫ್ಯಾಕಲ್ಟಿ ಇನ್ ಹೈಯರ್ ಎಜುಕೇಷನ್ ಸಿಸ್ಟಮ್. ಉನ್ನತ ಶಿಕ್ಷಣದಲ್ಲಿನ ಅಧ್ಯಾಪಕರ ಕೊರತೆಯನ್ನು ನೀಗಿಸಲು ಯುಜಿಸಿಯು ಫ್ಯಾಕಲ್ಟಿ ರೀಚಾರ್ಜ್ ಯೋಜನೆಯನ್ನು ಜಾರಿಗೆ ತಂದಿತ್ತು. Question number 39. Which of the following is an online storehouse of all academic awards like certificates, diplomas, degrees, mark sheets? ಪ್ರಮಾಣ ಪತ್ರಗಳು, ಡಿಪ್ಲೊಮಾಗಳು, ಡಿಗ್ರಿ, ಮಾರ್ಕ್ಶೀಟ್ಗಳು ಮುಂತಾದ ಎಲ್ಲ ಶೈಕ್ಷಣಿಕ ಪ್ರಶಸ್ತಿಗಳ ಆನ್ಲೈನ್ ಸ್ಟೋರ್ ಹೌಸ್ ಈ ಕೆಳಗಿನವುಗಳಲ್ಲಿ ಯಾವುದು? ಸ್ವಯಂ, ನ್ಯಾಷನಲ್ ಡಿಜಿಟಲ್ ಲೈಬ್ರರಿ, ನ್ಯಾಷನಲ್ ಅಕಾಡೆಮಿಕ್ ಲೈಬ್ರರಿ, ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, NAD, ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ. The Union Cabinet has approved establishing a digital depository of academic awards to be known as National Academic Depository. The vision of National Academic Depository is born out of an initiative to provide an online storehouse of all academic awards, and it is a 24/7 online stores of certificates, diplomas, mark sheets and all. Question number 40. The introduction of MOOC is open and distance learning program is justified because of low cost considerations, speed considerations, accessibility considerations, novelty considerations. ಮುಕ್ತ ಮತ್ತು ದೂರ ಶಿಕ್ಷಣದ ಕಾರ್ಯಕ್ರಮದಲ್ಲಿ MOOC ಪರಿಚಯವನ್ನು ಯಾವುದಾದ ಆಧಾರದ ಮೇಲೆ ಸಮರ್ಥಿಸಲಾಗಿದೆ? ಕಡಿಮೆ ವೆಚ್ಚ, ವೇಗದ ಪರಿಗಣನೆ, ಪ್ರವೇಶಿಸುವಿಕೆ ಪರಿಗಣನೆ ಮತ್ತು ನವೀನ ಪರಿಗಣನೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, accessibility consideration. Question number 41. Center for Cellular and Molecular Biology is located in option A Hyderabad, option B Chennai, option C Bangalore, option D Ahmedabad. The right answer is option A Hyderabad. The Center for Cellular and Molecular Biology, CCMB, it is an Indian fundamental life science research establishment located in Hyderabad. Question number 42. Mahatma Gandhi Antarrashtriya Hindi Vishwavidyalaya is located at. ಮಹಾತ್ಮ ಗಾಂಧಿ ಅಂತಾರಾಷ್ಟ್ರೀಯ ಹಿಂದಿ ವಿಶ್ವವಿದ್ಯಾಲಯ ಎಲ್ಲಿದೆ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ವಾರ್ಧಾ. ಮಹಾತ್ಮ ಗಾಂಧಿ ಅಂತಾರಾಷ್ಟ್ರೀಯ ಹಿಂದಿ ವಿಶ್ವವಿದ್ಯಾಲಯ, ಇಟ್ ಈಸ್ ಅ ಸೆಂಟ್ರಲ್ ಯೂನಿವರ್ಸಿಟಿ ಲೊಕೇಟೆಡ್ ಇನ್ ವಾರ್ಧಾ, ಮಹಾರಾಷ್ಟ್ರ.
Question number 43. According to vision paper of 12th 5-year plan, the targeted staff strength in terms of teacher student ratio envisaged for social science, humanities, management and art subjects in higher education courses is 12ನೇ ಪಂಚವಾರ್ಷಿಕ ಯೋಜನೆಯ ವಿಷನ್ ಪೇಪರ್ ಪ್ರಕಾರ ಉನ್ನತ ಶಿಕ್ಷಣ ಕೋರ್ಸ್ಗಳಲ್ಲಿ ಸಮಾಜ ವಿಜ್ಞಾನ, ಮಾನವಿಕ ನಿರ್ವಹಣೆ ಮತ್ತು ಕಲಾ ವಿಷಯಗಳಿಗೆ ಉದ್ದೇಶಿಸಲಾದ ಸಿಬ್ಬಂದಿಯ ಸಾಮರ್ಥ್ಯ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ 1:15. ಪ್ರತಿ 15 ವಿದ್ಯಾರ್ಥಿಗಳಿಗೆ ಒಬ್ಬರು ಶಿಕ್ಷಕರು. ಡಿಸ್ಟೆನ್ಸ್ ಎಜುಕೇಷನ್ ಕೌನ್ಸಿಲ್ ಸೆಟ್ ಅಪ್ ದ ಅರ್ಜುನ್ ಸಿಂಗ್ ಸೆಂಟರ್ ಫಾರ್ ಡಿಸ್ಟೆನ್ಸ್ ಆ್ಯಂಡ್ ಓಪನ್ ಲರ್ನಿಂಗ್ ಇನ್ ದ ಇಯರ್ 2002 ಇನ್. ದೂರ ಶಿಕ್ಷಣ ಮಂಡಳಿಯು ದೂರ ಮತ್ತು ಮುಕ್ತ ಕಲಿಕೆಗಾಗಿ ಅರ್ಜುನ್ ಸಿಂಗ್ ಕೇಂದ್ರವನ್ನು 2002ರಲ್ಲಿ ದೆಹಲಿ ಸ್ಥಾಪಿಸಲಾಯಿತು. ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಯೂನಿವರ್ಸಿಟಿ, ಡೆಲ್ಲಿ ಯೂನಿವರ್ಸಿಟಿ, ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ, ಇಗ್ನೋ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ JMU, ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಯೂನಿವರ್ಸಿಟಿ. Question number 45. The first inter-university center which was established by UGC in 1984 is 1984ರಲ್ಲಿ UGC ಸ್ಥಾಪಿಸಿದ ಮೊದಲ ಅಂತರ್ ವಿಶ್ವವಿದ್ಯಾಲಯ ಕೇಂದ್ರ. ಆಪ್ಷನ್ ಸಿ ಇಂಟರ್ ಯೂನಿವರ್ಸಿಟಿ ಆಕ್ಸಲೇಟರ್ ಸೆಂಟರ್. Question number 46. Who have signed MOU for recognition of teacher education in special education program in India? ಭಾರತದಲ್ಲಿ ವಿಶೇಷ ಶಿಕ್ಷಣ ಕಾರ್ಯಕ್ರಮದಲ್ಲಿ ಶಿಕ್ಷಕರ ಶಿಕ್ಷಣವನ್ನು ಗುರುತಿಸಲು ಯಾರು MOUಗೆ ಸಹಿ ಹಾಕಿದ್ದಾರೆ? NCTE and NAC, RCI and NCRT, NCDS and RCI, RCI and NCTE. The right answer is option D, RCI and NCTE. RCI stands for Rehabilitation Council of India, NCTE National Council for Teacher Education. Question number 47. In which year was the Association of Indian Universities originally set up? ಭಾರತೀಯ ವಿಶ್ವವಿದ್ಯಾನಿಲಯಗಳ ಸಂಘವನ್ನು ಮೂಲತಃ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ 1925. Association of Indian Universities, it is an organization and association of major universities in India. It is based in Delhi. It evaluates the courses, syllabi, standards and credits of foreign universities. Founded in 1925. Question number 48. National Youth Day observed across India on 12 January commemorates the birth anniversary of which famous Indian personality? ಜನವರಿ 12ರಂದು ಭಾರತದಾದ್ಯಂತ ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಲಾಗ್ತಾ ಇದೆ. ಇದು ಯಾವ ಪ್ರಸಿದ್ಧ ಭಾರತೀಯ ವ್ಯಕ್ತಿತ್ವದ ಜನ್ಮ ವಾರ್ಷಿಕೋತ್ಸವವನ್ನು ನೆನಪಿಸ್ತಾ ಇದೆ? ಸ್ವಾಮಿ ದಯಾನಂದ್ ಸರಸ್ವತಿ, ಸ್ವಾಮಿ ವಿವೇಕಾನಂದ್, ಅರಬಿಂದ್ ಘೋಷ್, ರವೀಂದ್ರನಾಥ್ ಟ್ಯಾಗೋರ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಸ್ವಾಮಿ ವಿವೇಕಾನಂದ್. National Youth Day, it is celebrated on 12th January, being the birthday of Swami Vivekanand. Question number 49. Name of the research station on Antarctic set up by India is? ಭಾರತ ಸ್ಥಾಪಿಸಿದ ಅಂಟಾರ್ಕ್ಟಿಕಾ ಸಂಶೋಧನಾ ಕೇಂದ್ರದ ಹೆಸರು? ದಕ್ಷಿಣ ಗಂಗೋತ್ರಿ, ದಕ್ಷಿಣ ಗಂಗಾ, ದಕ್ಷಿಣ ಗೋದಾವರಿ, none of the above. The right answer is option A, ದಕ್ಷಿಣ ಗಂಗೋತ್ರಿ. Dakshina Gangotri was the first scientific base station of India situated in Antarctica, part of the Indian Antarctica program. It is located at a distance of 2500 kilometers from South Pole. Established on 26 January 1984. Question number 50. In which year was the NBA set up? NBA ಅನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? The right answer is option B, 1994. National Board of Accreditation is one of the two major bodies responsible for accreditation of higher education institutions in India, along with the National Assessment Accreditation Council. Okay friends, this is about our today's session. If you are preparing for Karnataka SET 2023 for teaching and research aptitude paper 1 preparation, we are providing theory lectures, MCQ lectures, practice MCQ set, 50 mock tests, comprehensive notes on all the units in English and also in Kannada. This is available only at rupees 2000. If you join this course, you can score more than 75 marks in paper 1. So for this, you can download Global Online app from the Play Store. Then here in search for courses, here you can type KSET 2023 paper 1. Then you will get our course. Then you can click on buy now. Yes, I wish all the best to all. Thank you.